ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯುತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಾವು 203ನೇ ಅಧ್ಯಾಯದಲ್ಲಿ ಇದ್ದೇವೆ. ಯುಧಿಷ್ಠಿರಃ ಅವ್ಯಕ್ತವ್ಯಕ್ತತತ್ವಾನಾಂ ನಿಶ್ಚಯಂ ಭರತರಜಭ ವಕ್ತುಮರ್ಹಸಿ ಕೌರವ್ಯ ದೇವಸ್ಯಾಜಸ್ಯ ಯಾ ಕೃತಿಃ. ಅವ್ಯಕ್ತತತ್ವ, ವ್ಯಕ್ತತತ್ವ ಮತ್ತೆ ದೇವರ ಕಾರ್ಯವ್ಯಾಪ್ತಿ ಅಥವಾ ಕಾರ್ಯದ ಶೈಲಿ, ಅದನ್ನು ಕುರಿತು ಹೇಳಬೇಕು. ಆಗ ಭೀಷ್ಮಃ ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಕಪಿಲಸ್ಯ ಆಸುರೇಶ್ಚೈವ ಸರ್ವದುಃಖ ವಿಮೋಕ್ಷಣಂ. ಕಪಿಲ ಮತ್ತೆ ಆಸುರಿ ಅವರಿಬ್ಬರ ಸಂವಾದ, ಇದನ್ನು ಅನುವಾದ ಮಾಡುತ್ತೇನೆ. ಕಪಿಲ ಇಬ್ಬರಿದ್ದಾರೆ. ಒಬ್ಬ ದೇವಹೂತಿಯ ಮಗ, ಸಾಕ್ಷಾತ್ ನಾರಾಯಣನ ಅವತಾರ. 3ನೇ ಸ್ಕಂಧದಲ್ಲಿ ಆ ಕಪಿಲನ ತತ್ವೋಪದೇಶವೇ ಇದೆ. ಅವನ ಶಿಷ್ಯ ಆಸುರಿ, ಯೋಗ್ಯನಾದವನಿದ್ದಾನೆ. ಇನ್ನೊಬ್ಬ ಕಪಿಲ ಇದ್ದಾನೆ, ಆಯ್ತೆ. ಇನ್ನೊಬ್ಬ ಕಪಿಲ, ಅವನು ಅವೈದಿಕ ಸಾಂಖ್ಯವನ್ನು ಕೊಟ್ಟವನು, ಅವನ ಮತವನ್ನು ಅನುಸರಿಸಬಾರದು. ಅವನಿಗೆ ಒಬ್ಬ ಶಿಷ್ಯ ಇದ್ದಾನೆ, ಅವನ ಹೆಸರು ಆಸುರಿ ಅಂತ. ಏನು ವಿಚಿತ್ರ! ಪರ್ಫೆಕ್ಟ್ ಡಬಲ್ ಒರಿಜಿನಲ್ ಅಲ್ಲದೆ ಇರೋದಿದೆ, ಕಾಪಿ. ಕಪಿಲ ನಾಮಕ ಪರಮಾತ್ಮ ಇದ್ದಾನೆ, ಅವನ ಶಿಷ್ಯ ಆಸುರಿ. ಪರಮಾತ್ಮನಲ್ಲದ ಅವೈದಿಕ ಕಪಿಲ ಒಬ್ಬ ಇದ್ದಾನೆ, ಅವನ ಶಿಷ್ಯನ ಹೆಸರು ಆಸುರಿ. ಇಲ್ಲಿ ಇರೋದು ಪರಮಾತ್ಮ ಕಪಿಲ ಮತ್ತೆ ಆಸುರಿಯರ ಸಂವಾದ. ಬಹಳ ಗಂಭೀರವಾದ ಒಂದು ಅಧ್ಯಾಯ ಇದು. 203ನೇ ಅಧ್ಯಾಯ ಸುಮಾರು 17 ವಿಷಯಗಳ ಬಗ್ಗೆ ಕವರ್ ಮಾಡುತ್ತೆ. 17 ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಕವರ್ ಮಾಡುತ್ತೆ. ಅದ್ಯಾವುದು ಅಂತ ಹೋಗ್ತಾ ಹೋಗ್ತಾ ನೋಡೋಣ. ಅವನು ಹೇಳ್ತಾನೆ, ಅವ್ಯಕ್ತವ್ಯಕ್ತ ತತ್ವಾನಾಂ ನಿಶ್ಚಯಂ ಬುದ್ಧಿ ನಿಶ್ಚಯಂ ಭಗವನ್ ನಮಿತ ಪ್ರಜ್ಞ ವಕ್ತುಮರ್ಹಸಿ ಮೇರ್ಥತಃ. ಅವ್ಯಕ್ತ ಅದರ ಸ್ವರೂಪ ಏನು, ವ್ಯಕ್ತದ ಸ್ವರೂಪ ಏನು, ಇದನ್ನೆಲ್ಲ ಹೇಳಬೇಕು. ನಿಮಗೇನು ಅಸಾಧ್ಯವಾದದ್ದಲ್ಲ. ಅಮಿತ ಪ್ರಜ್ಞ. ಕಿಂ ವ್ಯಕ್ತಂ ಕಿಮವ್ಯಕ್ತಂ ಕಿಂ ವ್ಯಕ್ತಾತ್ ಅವ್ಯಕ್ತತರಂ ಕಥಿತತ್ವಾನಿ ಕಿಮಾದ್ಯಂ ಮಧ್ಯಮಂ ಚ ತತ್ವಾನಾಂ ಕಿಮಧ್ಯಾತ್ಮಂ ಅಧಿಭೂತಮಧಿದೈವಂಚ. ಓದ್ದ ಲಿಸ್ಟು. ಕಿಂ ವ್ಯಕ್ತಂ ಕಿನ್ನು ಸರ್ಗಾಪ್ಯಯಂ ಕತಿ ಸರ್ಗಾ ಕಿಂ ಭೂತಂ ಕಿಂ ಭವಿಷ್ಯಂ ಕಿಂ ಭವ್ಯಂ ಚ ಕಿಂ ಜ್ಞಾನಂ ಕಿಂ ಜ್ಞೇಯಂ ಕೋ ಜ್ಞಾತ ಕಿಂ ಬುದ್ಧಂ ಕಿಂ ಅಪ್ರತಿಬುದ್ಧಂ ಕಿಂ ಬುದ್ಧ್ಯಮಾನಂ ಕತಿ ಪರ್ವಾಣಿ ಕತಿ ಶ್ರೋತಾಂಸಿ ಕತಿ ಕರ್ಮಯೋನಯಃ ಕಿಮೇಕತ್ವಂ ಕಿಂ ನಾನಾತ್ವಂ ಕಿಂ ಸಹವಾಸಂ ನಿವಾಸಂ ಕಿಂ ವಿದ್ಯಾ ವಿದ್ಯಮಿತಿ. ಏನಪ್ಪ
ವ್ಯಕ್ತ ಅಂದರೆ ಏನು? ಅವ್ಯಕ್ತ ಅಂದರೆ ಏನು? ಅವ್ಯಕ್ತ ತರ ಯಾವುದು? ತತ್ವಗಳೆಷ್ಟು? ಮೊದಲಿರೋದು ಯಾವುದು? ನಡುವೆ ಬಂದದ್ದು ಯಾವುದು? ಮುಂದೆ ಆಗೋದು ಏನು? ಅಧ್ಯಾತ್ಮ ಏನು? ಅಧಿಭೂತ ಏನು? ಅಧಿದೈವ ಏನು? ಹತ್ತಾಯ್ತು. ಸೃಷ್ಟಿ ಏನು? ಪ್ರಳಯ ಏನು? ಎಷ್ಟು ತರಹದ ಸೃಷ್ಟಿ ಇದೆ? ಭೂತ ಯಾವುದು? ಭವಿಷ್ಯ ಯಾವುದು? ವರ್ತಮಾನ ಯಾವುದು? ಜ್ಞಾನ ಯಾವುದು? ಜ್ಞೇಯ ಯಾವುದು? ಜ್ಞಾತೃ ಏನು? ತಿಳಿದದ್ದೇನು? ತಿಳಿಯದೇ ಇರೋದೇನು? ತಿಳಿತಾ ಇರೋದೇನು? ಈ ಜಗತ್ತನ್ನ ಎಷ್ಟು ರೀತಿಯಾಗಿ ವಿಭಾಗಿಸಬಹುದು? 18-19 ವಿಚಾರಗಳ ಬಗ್ಗೆ ಕೇಳಿದ್ದಾನೆ ಅವನು. ಇದರಲ್ಲಿ ಭೂತ, ಭವ್ಯ, ಭವಿಷ್ಯತ್ ಅದು ಒಂದು ಯೂನಿಟ್. ಜ್ಞಾತೃ, ಜ್ಞೇಯ, ಜ್ಞಾನ ಒಂದು ಯೂನಿಟ್ ಅಂತ ಇಟ್ಕೊಂಡ್ರೆ 17 ಆಗತ್ತೆ. ಆಮೇಲೆ ಇನ್ನು ಮುಂದುವರಿಯುತ್ತೆ ಅದು ಪ್ರಶ್ನೆ. ಕತಿಸ್ರೋತಾಂಸಿ, ಈ ಇಂದ್ರಿಯಗಳ ನೆಲೆ ಯಾವುದು? ಮೂಲ ಯಾವುದು? ಕರ್ಮದಿಂದ ಆಗುವ ಯೋನಿಗಳು ಏನು? ಏಕತ್ವ ಅಂದ್ರೇನು? ನಾನಾತ್ವ ಅಂದ್ರೇನು? ಸಹವಾಸ ಅಂದ್ರೇನು? ನಿವಾಸ ಅಂದ್ರೇನು? ವಿದ್ಯೆ ಅಂದ್ರೇನು? ಅವಿದ್ಯೆ ಅಂದ್ರೇನು? ಹಿಂದೆ ಎಲ್ಲ ನಿರೂಪಣೆ ಮಾಡಿದ್ದಾರೆ, ಆದರೆ ಇದು ಇನ್ನೂ ಡಿಫ್ರೆಂಟ್ ಆಗಿ ಬರುತ್ತೆ. ಒಂದು ವಸ್ತುವನ್ನು ಎಷ್ಟು ತರಹ ನೋಡಬಹುದು ಅನ್ನೋದು ನಮಗೆ ಇಲ್ಲಿ ಚಿಂತನೆ ಬರುತ್ತೆ. 302 ಅಲ್ಲ, 303. ಆ ಸುಲಭ ಮತ್ತು ಜನಕ ಸಂವಾದ ಏನಿದೆ ಅದು ಪ್ರಕ್ಷಿಪ್ತ ಅಂತ ನಾವು ಪರಿಗಣಿಸಿದ್ದೇವೆ. ಆದ್ದರಿಂದ ಅದು 302ರಲ್ಲಿದೆ. ನಾವು 303 ನಾವು ನೋಡಬೇಕಿದೆ. ಸುಲಭಾಜನಕ ಸಂವಾದ, ಅದರಲ್ಲಿರುವ ಸಮಸ್ಯೆಗಳನ್ನು ನಾನು ಸ್ವಲ್ಪ ಅಲ್ಲಿ ಹೇಳಿದ್ದೆ. ಕಪಿಲಃ ಯದ್ಭವಾನಾಃ ಕಿಂ ವ್ಯಕ್ತಂ ಕಿಮವ್ಯಕ್ತಮಿತಿ ಅತ್ರ ಬ್ರೂಮಃ. ಗದ್ಯ ಏನು ಕೇಳಿದೆ ನೀನು? ಅವ್ಯಕ್ತ ಅಂದ್ರೇನು? ವ್ಯಕ್ತ ಅಂದ್ರೇನು? ನೋಡು ಮಗು, ಅವ್ಯಕ್ತಂ ಅಗ್ರಾಹ್ಯಂ ಅತರ್ಕ್ಯಂ ಅಪರಿಮೇಯಂ ಅವ್ಯಕ್ತಂ. ಅವ್ಯಕ್ತ ಅಂದ್ರೇನು? ಯಾವುದನ್ನು ಪೂರ್ತಿ ಗ್ರಹಿಸಲಿಕ್ಕೆ ಆಗೋದಿಲ್ವೋ, ಯಾವುದನ್ನು ಹಿಡಿದು ತರ್ಕ ಮಾಡಲಿಕ್ಕಾಗಲ್ವೋ, ಊಹಿಸ್ಲಿಕ್ಕಾಗಲ್ವೋ, ಹೀಗೆ ಅಂತ. ಯಾವುದು ನಮ್ಮ ಅಳತೆಯ ಒಳಗಡೆ ಬರೋದಿಲ್ವೋ, ಇಮ್ಮೆಷರಬಲ್, ಅಪರಿಮೇಯಂ, ಅದನ್ನು ಅವ್ಯಕ್ತ ಅಂತ ಕರೀತಾರೆ. ವ್ಯಕ್ತಮುಪಲಕ್ಷ್ಯತೆ, ಕಾಣೋದು ಯಾವುದು ಗೊತ್ತಾ? ಯಥಾ ಋತವಃ ಮೂರ್ತಯಃ ತೇಷು ಪುಷ್ಪಫಲೈಃ ವ್ಯಕ್ತಿರುಪಲಕ್ಷ್ಯತೆ ತದ್ವತ್ ವ್ಯಕ್ತಂ ಗುಣೈರುಪಲಕ್ಷ್ಯತೆ. ಋತುಗಳನ್ನು ಹೇಗೆ ಗುರುತಿಸೋದು? ಮಳೆ ಬೀಳೋದು, ಹಣ್ಣು ನಮ್ಮ ಕೈಗೆ ಸಿಗೋದು, ಬೇರೆ ಬೇರೆ ಗಿಡಗಳ ಅಂಕುರ, ಬೇರೆ ಬೇರೆ ಬೆಳೆಗಳ ಆಗಮನ, ಆಕಾಶದಲ್ಲಿ ಆಗುವ ಬೇರೆ ಬೇರೆ ನಡೆಗಳು, ಇದರ ಮೂಲಕ ನಾವು ಋತುವನ್ನು ಗುರುತಿಸ್ತೇವೆ. ಜೀವನನ್ನು ಗುರುತಿಸೋದು ಹೇಗೆ? ಮೂರ್ತಯ, ದೇಹದ ಮೂಲಕ ಗುರುತಿಸ್ತೇವೆ. ಆ ರೀತಿ ಗುಣಗಳಿಂದ ಏನನ್ನು ಗುರುತಿಸ್ತೇವೆ ಅದು ವ್ಯಕ್ತ. ಪ್ರಾಗ್ಗತಂ ಪ್ರತ್ಯಗ್ಗತಂ ಊರ್ಧ್ವಂ ಅಧಃ ತಿರ್ಯಕ್ಚ ಸತಶ್ಚ ಅನನುಗ್ರಾಹ್ಯತ್ವಾತ್ ಸಾ ಆಕೃತಿ. ಆಕೃತಿ ಅಂದರೆ ಏನು? ಯಾವುದನ್ನು ನೋಡಿದರೆ ಹಿಂದೆ ಕಳೆದು ಹೋದದ್ದು ಮುಂದೆ ಬರುವುದು, ಅದರ ಪರಿಣಾಮಗಳನ್ನು ನಾವು ಅಲ್ಲಿ ಗುರುತಿಸಬಹುದು. ವಿ ಕ್ಯಾನ್ ಟ್ರೇಸ್ ಔಟ್ ಇಟ್. ಯಾವುದನ್ನೋ ಮೇಲೆ ಕೆಳಗೆ ಒಳಗೆ ಅದನ್ನು ನೋಡಿ ಚಿಂತನೆ ಮಾಡಬೇಕಾಗತ್ತೆ, ಅದು ಆಕೃತಿ. ಪ್ರತಿಯೊಂದು ವಸ್ತುವು ಕೂಡ ಗಾಳಿಯಲ್ಲಿ
ಬೆಳಕಿನಲ್ಲಿ ಇರೋದರಿಂದ ಅದರ ಪರಿಣಾಮಗಳು ಆಗತ್ತೆ. ಆ ಶರೀರವನ್ನು ನೋಡಿ ಓ ಇವರು ಹೀಗಾಗಿದ್ದಾರೆ. ಮೂಳೆಯ ಮೇಲೆ ಆಗುವ ಪರಿಣಾಮ ಬೇರೆ, ದೇಹದ ಮೇಲೆ ಆಗುವ ಪರಿಣಾಮ ಬೇರೆ, ಸುಕ್ಕು ಮೊದಲಾದವುಗಳಾಗ್ತದೆ. ಹೀಗೆ ಬೇರೆ 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 ಪರಿಣಾಮಗಳು ಪ್ರತಿಯೊಂದು ವಸ್ತುವಿನ ಮೇಲೆ ಆಗತ್ತೆ. ಆ ಎಲ್ಲವನ್ನ ಒಳಗೊಂಡ ಒಟ್ಟಾರೆ ಏನು ಪರಿಣಾಮಗಳಿದೆ ಆ ಪರಿಣಾಮವನ್ನು ಆಕೃತಿ ಅಂತ ಕರೀತೇವೆ. ಅವ್ಯಕ್ತಸ್ಯ ತಮೋರಜಃ ಸತ್ವಂ ತತ್ಪ್ರಧಾನಂ ತತ್ವಂ ಪರಂ ಕ್ಷೇತ್ರಂ ಸಲಿಲಮೃತಂ ಭಯಂ ಅವ್ಯಕ್ತಂ ಅಕ್ಷರಂ ಅಜಂ ಜೀವತ್ ಏವಮಾದೀನಿ ಅವ್ಯಕ್ತ ನಾಮಾನಿ ಭವಂತಿ. ಅವ್ಯಕ್ತ ಅಂದರೆ ಯಾವುದು? ತಮೋಗುಣ, ರಜೋಗುಣ, ಸತ್ವಗುಣ. ಇದು ಅವ್ಯಕ್ತ. ಎಲ್ಲಿ ತೆಗೆದು ತೋರಿಸಿ ನೋಡೋಣ. ಸತ್ವದ ಮೂಟೆಯನ್ನು ತೋರಿಸ್ಲಿಕ್ಕಾಗ್ತದ? ರಜೋಗುಣದ ಮೂಟೆಯನ್ನು ತೋರಿಸ್ಲಿಕ್ಕಾಗತ್ತ ಜಗತ್ತಿನಲ್ಲಿ? ಇವರು ಸಾತ್ವಿಕರು ಅಂತ ಹೇಗೆ ಗುರುತಿಸೋದು? ಆ ಗುಣಗಳನ್ನು ನಾವು ನೋಡಿ ಓ ಸತ್ವ ಇದೆ ಇವರಲ್ಲಿ ಅಂತ ಚಿಂತಿಸೋದು. ಈ ವಸ್ತುವಿನಲ್ಲಿ ರಜೋಗುಣ ಇದೆ ಅಂತ ಹೇಗೆ ಚಿಂತನೆ ಮಾಡೋದು? ಇದು ಸಾತ್ವಿಕ ವಸ್ತು ಅಂತ ಹೇಗೆ ಚಿಂತನೆ ಮಾಡೋದು? ಇದು ತಾಮಸ ವಸ್ತು ಅಂತ ಹೇಗೆ ಚಿಂತನೆ ಮಾಡೋದು? ಗುಣಗಳನ್ನು ನೋಡಿ ಸತ್ವಗುಣ, ರಜೋಗುಣ, ತಮೋಗುಣ ಇದು ಅವ್ಯಕ್ತ ಅಂತ ಚಿಂತಿಸಿ. ಇನ್ನು ಸಲಿಲಂ ನೀರು, ಭಯ, ಅಕ್ಷರ, ಜೀವತ್ ಬದುಕಿರುವ ಪ್ರಾಣಿ ಪ್ರಪಂಚ. ಬದುಕಿರುವ ಪ್ರಾಣಿ ಪ್ರಪಂಚವನ್ನ ನೋಡಿ ಓಹ್ ಇದ್ರ ಒಳಗಡೆ ಉಂಟು ಆತ್ಮ ಇದ್ದಾನೆ. ಆತ್ಮನನ್ನು ತೋರಿಸ್ಲಿಕ್ಕೆ ಬರಲ್ಲ. ನಾನು ಹೇಗೆ ಜ್ಞಾನಪೂರ್ಣವಾಗಿ ರಿಯಾಕ್ಟ್ ಮಾಡುತ್ತೇನೆ ಹಾಗೆ ಎದುರುಗಡೆ ಇರುವವರೂ ಮಾಡ್ತಾರೆ. ಅದರಿಂದಾಗಿ ಮುಂದೆ ಇರುವ ಶರೀರದಲ್ಲಿ ಜೀವ ಇದ್ದಾನೆ. ಇದು ಅವ್ಯಕ್ತ. ಜೀವ ಪ್ರತ್ಯೇಕ ಜೀವನ ತೆಗೆದು ತೋರಿಸಿ ಅಂದರೆ ತೋರಿಸ್ಲಿಕ್ಕೆ ಬರಲ್ಲ. ಆತ್ಮನನ್ನ ಇದು ಜೀವನ ಶರೀರವನ್ನು ನಾಶ ಮಾಡ್ತೇವೆ, ಆತ್ಮನನ್ನು ತೋರಿಸಿ ಅಂದರೆ ತೋರಿಸ್ಲಿಕ್ಕೆ ಬರಲ್ಲ. ಇದು ಅವ್ಯಕ್ತ. ಅವ್ಯಕ್ತಂ ಬೀಜಧರ್ಮಾಣಾಂ ಮಹಾಗ್ರಾಹಮಚೇತನಂ ಯಸ್ಮಾದೇಕ ಗುಣಂ ಜಜ್ಞೆ ತದ್ವ್ಯಕ್ತಂ ತತ್ವಮೀಶ್ವರ. ಬೀಜದ ಧರ್ಮ ಕಾರಣ ಅಂತ ಏನು ಹೇಳ್ತೇವೆ ಅದು ಯಾವತ್ತೂ ಅವ್ಯಕ್ತವಾಗಿರುತ್ತೆ. ಕಾರ್ಯ ಏನಿರುತ್ತೆ ಅದು ಯಾವತ್ತೂ ವ್ಯಕ್ತವಾಗಿ ಇರುತ್ತೆ. ಮಧ್ವರು ಗೀತಾ ಭಾಷ್ಯದಲ್ಲಿ ಸದಸಚ್ಚ ಯತ್ ಅನ್ನುವುದರಲ್ಲಿ ಈ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಸತ್ ಅಂತಂದ್ರೆ ಕಾರ್ಯ. ಯಾಕೆ ಅಂದ್ರೆ ತೋರತ್ತೆ, ವಿಸಿಬಲ್ ಅಂತ ಅರ್ಥ. ಸತ್ ಅಂದ್ರೆ ವಿಸಿಬಲ್. ಯಾಕೆ? ತೋರತ್ತೆ, ಕಾಣತ್ತೆ, ಅದು ಕಾರ್ಯ. ಇನ್ನು ಅಸತ್ ಕಾಣೋದಿಲ್ಲ. ಯಾವುದು? ಕಾರಣ. ಕಾರಣ ಕಾಣೋಲ್ಲ. ಹೀಗಾಗಿ ಏನಿದೆ ಅದನ್ನ ವ್ಯಕ್ತ ಹಾಗೂ ಅವ್ಯಕ್ತ ಅಂತಾರೆ. ತದೇತದ್ ಅವ್ಯಕ್ತಂ ಪ್ರಸವ ಧಾರಣ ಆದಾನ ಸ್ವಭಾವಂ ಆಪೋಧಾರಣೆ ಪ್ರಜನನೆ ದಾನೆ ಗುಣಾನಾಂ ಪ್ರಕೃತಿ ಸದಾ ಪರಾಪ್ರಮತ್ತಂ ತದೇತದಸ್ಮಿನ್ ಕಾರ್ಯಕರಣೆ. ಇನ್ನು ಪ್ರಸವ ಹೆರುವುದು, ಒಳಗಡೆ ಇಟ್ಟುಕೊಳ್ಳೋದು, ಸ್ವೀಕಾರ ಮಾಡೋದು, ಒಳಗಡೆ ಧಾರಣೆ ಮಾಡಿದ್ದರ ಪರಿಣಾಮ ಆಗೋದು, ಹುಟ್ಟೋದು, ಗುಣಗಳ ದಾನ. ಈ ಗುಣ ಇಲ್ಲಿ ಬರಬೇಕು. ಹೇಗದು? ಕಾಣಲ್ಲ. ಅದು ಹಾಲಿಗೆ ಮೊಸರು ಹಾಕ್ತೇವೆ, ಹೆಪ್ಪಾಗತ್ತೆ.
ನಮಗೆ ಪ್ರತಿಯೊಂದು ಕಣಕಣವೂ ಕೂಡ ಮೊಸರಾಗತ್ತಾ ಅಥವಾ ಒಂದು ಮಾಸ್ ಎಫೆಕ್ಟ್ ಅದು ಗೊತ್ತಿಲ್ಲ. ತಾರ್ಕಿಕರಲ್ಲಿ ಇಬ್ಬರು ವಾದಿಗಳಿದ್ದಾರೆ, ಪೀಲು ಪಾಕವಾದಿಗಳು, ಪಿಠರ ಪಾಕವಾದಿಗಳು ಅಂತ. ಪೀಲು ಅಂದ್ರೆ ಪರಿಣಾಮ, ಪರಮಾಣು. ಪೀಲು ಪಾಕವಾದಿಗಳು ಅಂದ್ರೆ ಅವರ ಪ್ರಕಾರ ಇಲ್ಲ ಅಂದ್ರೆ ಒಂದು ದಿವಸ ಯಾಕೆ ತಗೊಳತ್ತೆ, ಹಸು ಹುಲ್ಲು ತಿನ್ನತ್ತೆ, ತಿಂದು ಕತ್ತರಿಸಿ ಹೋದ ಹುಲ್ಲು ಒಂದೊಂದೇ ಹಾಲಾಗಿ ಬದಲಾಗುತ್ತೆ, ಒಂದೊಂದೇ ಕಣ, ಪರಮಾಣುವು ಹಾಲಾಗಿ ಬದಲಾಗಲಿಕ್ಕೆ ಇಡೀ ರಾತ್ರಿ ತಗೊಳತ್ತೆ ಅಂತ ಅವ್ರ ವಾದ. ಹುಲ್ಲು ತಿಂದ ಕೂಡಲೇ ರಪ್ಪ ಅಂತ ಕರೆದ್ರೆ ಹಾಲಾಗ್ಬಿಡಲ್ಲ. ಇದು ಪೀಲು ಪಾಕವಾದ. ಇನ್ನೊಂದು ಪಿಠರ ಪಾಕವಾದ. ಇಲ್ಲ ಮಾಸ್ ಎಫೆಕ್ಟ್ ಅಂತ ಒಬ್ರು ವಾದ. ಇರಲಿ, ಆದರೂ ಅದು ಅವ್ಯಕ್ತವೇ, ಗೊತ್ತಿಲ್ಲ. ಒಂದೊಂದೇ ಬದಲಾಗ್ತಾ ಇದ್ದದ್ದನ್ನು ಯಾರು ನೋಡಿದ್ದಾರೆ? ಅದರಿಂದ ಪ್ರಜನನೆ ಗುಣಾನಾಂ ದಾನೇ ಅದು ಅವ್ಯಕ್ತ. ಆದರೆ ಇಲ್ಲಿ ಯಾರೋ ಒಬ್ಬ ಇದ್ದಾನೆ, ಅವನು ಎಚ್ಚರ ತಪ್ಪಿಲ್ಲ, ನಾವು ಎಚ್ಚರ ತಪ್ಪುತ್ತೇವೆ. ಪರ ಅಪ್ರಮತ್ತಂ. ಅದರಿಂದಾಗಿ ಇದನ್ನ ತದೇತದ್ ಅವ್ಯಕ್ತಂ, ಇದನ್ನ ಅವ್ಯಕ್ತ ಅಂತ ಕರೀತಾರೆ. ಯದಪ್ಯುಕ್ತಂ ಕಿಂ ವ್ಯಕ್ತಂ ಇತ್ಯತ್ರ ಬ್ರೂಮಃ. ವ್ಯಕ್ತ ಅಂತ ನೀ ಏನು ಕೇಳಿದೆಯಲ್ಲ ಅದನ್ನು ಹೇಳ್ತಾ ಇದ್ದೀನಿ, ಕೇಳು. ವ್ಯಕ್ತಂ ನಾಮ ಆಸುರೇ ಯತ್ ಪೂರ್ವಂ ಅವ್ಯಕ್ತಾದುತ್ಪನ್ನ ತತ್ವಂ ಈಶ್ವರಂ ಅಪ್ರತಿಬುದ್ಧ ಗುಣಸ್ಥಂ ಏತತ್ ಪುರುಷ ಸಂಜ್ಞಕಂ ಮಹದಿತ್ಯುಕ್ತಂ ಮತಿರಿತ್ಯುಕ್ತಂ ಧೃತಿರಿತಿ ಚ ಸತ್ತಾ ಸ್ಮೃತಿ ಧೃತಿ ಮೇಧಾ ವ್ಯವತಾಯ ಸಮಾಧಿ ಪ್ರಾಪ್ತಿ ಇತ್ಯೇವಮಾದೀನಿ ವ್ಯಕ್ತ ಪರ್ಯಾಯ ನಾಮಾನಿ ವದಂತಿ. ವ್ಯಕ್ತ ಅಂದರೆ ಯಾವುದು ಗೊತ್ತಾ ಆಸುರೇ? ಮೊದಲು ಇಲ್ಲದೇ ಇರೋದು, ಅವ್ಯಕ್ತದಿಂದ ಹುಟ್ಟಿದ್ದು. ಮೊದಲು ಇಲ್ಲದೇ ಇರೋದು, ಅವ್ಯಕ್ತದಿಂದ ಹುಟ್ಟಿದ್ದು. ಕಾಣದ ವಸ್ತುವಿನಿಂದ ಹುಟ್ಟಿದ ಕಾಣುವ ವಸ್ತು ಏನಿದೆ ಅದು ಅವ್ಯಕ್ತ, ವ್ಯಕ್ತ. ಈಶ್ವರಂ ಅಪ್ರತಿಬುದ್ಧ ಗುಣಸ್ಥಂ. ನಮಗೆ ತಿಳಿಯದ ಗುಣದಲ್ಲಿ ಇದೆ ಅದು. ಯಾವ ಗುಣದಿಂದ ಹೇಗೆ ಬಂತು, ಆ ಗುಣದ ಬದಲಾವಣೆ ಏನು, ಮೊದಲಿದ್ದದ್ದು ಅಭಿವ್ಯಕ್ತ ಆಯ್ತಾ, ಹೊಸದಾಗಿ ಬಂತಾ, ಇದ್ಯಾವುದು ನಮಗೆ ಗೊತ್ತಿರೋದಿಲ್ಲ. ಏತತ್ ಪುರುಷ ಸಂಜ್ಞಕಂ. ಒಮ್ಮೊಮ್ಮೆ ಈ ಬದಲಾವಣೆಯನ್ನು ಪುರುಷ ಅಂತ ಕರಿತೀವಿ. ಯಾಕೆ ಅಂದರೆ ಇದು ಅಭಿವ್ಯಕ್ತ ಆಗೋದೇ ಈ ಮನುಷ್ಯನಲ್ಲಿ. ಸತ್ವಗುಣ, ರಜೋಗುಣ, ತಮೋಗುಣಗಳು ಏನು ನಿರಾಲಂಬನವಾಗಿ ಇರ್ತಾವ? ಯಾವುದೋ ಒಂದು ವಸ್ತುವಿನಲ್ಲಿ ಆಶ್ರಿತವಾಗಿ ತಾನೇ ಇರ್ತವೆ. ನೋಡಿ, ಅದನ್ನು ಮಹತ್ ಅಂತಾರೆ. ಅವ್ಯಕ್ತ ಕಾರಣ, ಅದರ ಪರಿಣಾಮ ನಾನು ಅನ್ನುವ ಪ್ರಜ್ಞೆ, ಅದು ಮಹತ್, ಅದು ವ್ಯಕ್ತ. ಅವ್ಯಕ್ತ ಏನಿದೆ ಲಕ್ಷ್ಮೀ ತತ್ವ, ಅದರಿಂದ ಹುಟ್ಟಿದ ಬ್ರಹ್ಮದೇವರು ಮಹತ್ ಅಂತಾರೆ. ಆ ಮಹತ್ತತ್ವ ನಮ್ಮಲ್ಲಿ ಏನು ಮಾಡುತ್ತೆ? ನಾನು ಅನ್ನುವ ಪ್ರಜ್ಞೆಯನ್ನು ಕೊಡುತ್ತೆ. ಹೀಗಾಗಿ ನಾನು ಅನ್ನೋದು ವ್ಯಕ್ತ, ನನ್ನ ಹಿಂದೆ ಇರುವ ಶಕ್ತಿ ಅವ್ಯಕ್ತ. ಮತಿ ಪ್ರಜ್ಞೆ, ಪ್ರಜ್ಞೆಗೆ ಕಾರಣವಾದದ್ದು ಅವ್ಯಕ್ತ, ಪ್ರಜ್ಞೆ ಅನ್ನೋದು ವ್ಯಕ್ತ. ಯೋಚನೆ ಮಾಡೋದು ಗೊತ್ತಾಗುತ್ತೆ. ಹೇಗೆ ಯೋಚನೆ ಮಾಡೋದ್ರಿಂದ ಹೆಂಗೆ ಗೊತ್ತಾಗುತ್ತೆ? ನಾನು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅವರು ಹೇಳಿದ್ರು, ನೀವು ರಿಸರ್ಚ್ ಮಾತ್ರ ಮಾಡೋದಲ್ಲ, ರಿಸರ್ಚ್ ಮೆಥಡಾಲಜಿಯನ್ನು ಬರೆದಿಡಬೇಕು. ಯಾವ ಪದವನ್ನು ಕೇಳಿದಾಗ ನಿಮ್ಮಲ್ಲಿ ಏನು ಹೊಳಿತು, ಹೇಗೆ ಹೊಳಿತು ಅಂತ ಬರೀರಿ. ಏನು ಹೊಳಿತು ಅಂತ ಬರಿಬಹುದು, ಹೇಗೆ ಹೊಳಿತು ಅಂತ ಬರೀಲಿಕ್ಕಾಗಲ್ಲ ಅಲ್ವಾ? ರಿಸರ್ಚ್ ಹೇಗಾಯಿತು ಸ್ಥೂಲವಾಗಿ ಬರಿಬಹುದು,
ನಾನು ಹೀಗೆ ಯೋಚನೆ ಮಾಡ್ತಾ ಇದ್ದಾಗ ನನ್ನ ಬುದ್ಧಿಗೆ ಹೀಗನ್ನಿಸಿತು, ಅಷ್ಟೇ ಹೇಳಬಹುದು. ಹೆಂಗ್ ಹೊಳಿತು ಹೇಳಲಿಕ್ಕಾಗಲ್ಲ. ಯಾಕೆ ಅಂದ್ರೆ ಅದು ಅವ್ಯಕ್ತ. ನಿಮಗೆ ಈ ಮಾತನ್ನ ಕೇಳಿದಾಗ ಆ ಪ್ರಸಂಗ ಹೇಗೆ ನೆನಪಾಗತ್ತೆ ಅಂದ್ರೆ ಗೊತ್ತಿಲ್ಲ, ಯಾರಿಗೂ ಗೊತ್ತು ಅಲ್ವಾ? ಕವಿಗಳನ್ನು ಕೂಡಿಸಿಬಿಟ್ಟು ನಿಮಗೆ ಹೇಗೆ ಈ ಪದ ಬರುತ್ತೆ, ಹೇಗೆ ಈ ಭಾವ ನಿಮಗೆ ತೋರುತ್ತೆ ಹೇಳಲಿಕ್ಕೆ ಬರಲ್ಲ. ಅದರಿಂದಾಗಿ ಮತಿಹಿ, ಜ್ಞಾನ ಅನ್ನೋದು ವ್ಯಕ್ತ, ಜ್ಞಾನಕ್ಕೆ ಕಾರಣವಾದದ್ದು ಅವ್ಯಕ್ತ. ಧೃತಿಹಿ, ಧಾರಣೆ ಅನ್ನೋದು ವ್ಯಕ್ತ, ಧಾರಣೆಗೆ ಕಾರಣವಾದದ್ದು ಅವ್ಯಕ್ತ. ಸತ್ತ, ಅಸ್ತಿತ್ವ ಅನ್ನೋದು ಪ್ರತ್ಯಕ್ಷ, ಅಸ್ತಿತ್ವಕ್ಕೇನು ಕಾರಣ ಅನ್ನೋದು ಅವ್ಯಕ್ತ. ಸ್ಮೃತಿ, ನೆನಪು ಅಂತನ್ನೋದು ವ್ಯಕ್ತ. ಇವನಿಗೆ ಹೀಗೆ ನೆನಪಾಯಿತು, ಇದು ನೆನಪಾಯಿತು, ಇಲ್ಲಿ ನೆನಪಾಯಿತು, ಅಲ್ಲಿದು ನೆನಪಾಯಿತು, ಹೇಗದು? ನೆನಪು ಬಂತು ಅನ್ನೋದು ವ್ಯಕ್ತ, ಹೇಗೆ ಬಂತು ಅನ್ನೋದು ಅವ್ಯಕ್ತ. ಮೇಧ, ನೆನಪು ಅನ್ನೋದು ವ್ಯಕ್ತ, ನೆನಪಿಗೆ ಕಾರಣ ಅವ್ಯಕ್ತ. ನಿಶ್ಚಯ, ವ್ಯವಸಾಯ ಅಂದ್ರೆ ನಿಶ್ಚಯ, ವ್ಯವಸಾಯ ಅಂತನ್ನೋದು ವ್ಯಕ್ತ. ನಿಶ್ಚಯ ಮಾಡಿದ ಅವನು, ಯಾಕೆ ಹಾಗೆ ಮಾಡಿದ ಅದಕ್ಕೆ ತರ್ಕ ಕೊಡಬಹುದು, ಆದರೆ ಆ ತರ್ಕ ಅವನಿಗೆ ಹೇಗೆ ಹೊಳಿತು? ಸಮಾಧಿ ಪ್ರಾಪ್ತಿ, ಧ್ಯಾನ ಕಂಡಿದೆ, ಧ್ಯಾನಕ್ಕೆ ಕಾರಣವಾದ ಹೊಳಹು ಏನು ಅದು ಗೊತ್ತಿಲ್ಲ. ಇತ್ಯೇವಮಾದೀನಿ ವ್ಯಕ್ತ ಪರ್ಯಾಯ ನಾಮಾನಿ ವದಂತಿ, ಇದನ್ನೆಲ್ಲ ವ್ಯಕ್ತ ಅಂತಾನೆ ಕರೀತಾರೆ. ಏವಮಾಹ ಮಹತಃ ಸಿದ್ಧಿರಾಯತ್ತ ಸಂಶಯಶ್ಚ ಮಹದ್ಯತಃ ಪುತ್ರ ಸರ್ಗಸ್ಯ ದೀಪ್ತ್ಯರ್ಥಂ ಔತ್ಸುಕ್ಯಂಚ ಪರಂ ತಥಾ. ಮಹತ್ತತ್ವದ ಸಿದ್ಧಿ, ಸಂಶಯ, ಸಂತತಿಯ ಹುಟ್ಟು, ಕುತೂಹಲ, ಇವುಗಳೆಲ್ಲ ವ್ಯಕ್ತ ಅಂತ ಕರೀತಾರೆ. ತದೇಶ ಊರ್ಧ್ವಸ್ತ್ರೋತೋಭಿಃ ಮಹತ್ವಾತ್ ಅಪ್ರತಿಬುದ್ಧತ್ವಾಚ್ಚ ಆತ್ಮನಃ ಪ್ರಕರೋತಿ ಅಹಂಕಾರಂ ವ್ಯಕ್ತಾದ್ ವ್ಯಕ್ತತರಂ. ನಾನು ಅನ್ನೋದೇ ವ್ಯಕ್ತ, ನಾನು ದೇಹ ಅಂತನ್ನುವ ಪ್ರಜ್ಞೆ ವ್ಯಕ್ತ ತರ, ಸೂಪರ್ಲೇಟಿವ್ ಡಿಗ್ರಿ. ತರ ಅನ್ನೋದೇನಿದೆ ಅದು ಎರಡನೇ ಲೆವೆಲ್ ಅಲ್ಲಿ ಇರುತ್ತೆ. ತರತಮ, ಈ ಸೂಪರ್ಲೇಟಿವ್ ಡಿಗ್ರಿ, ತಾರತಮ್ಯ ಅಲ್ಲಿಂದಲೇ ಬಂದದ್ದು. ತರತಮ ಭಾವವೇ ತಾರತಮ್ಯ. ಅದನ್ನ ಈಗ ಪಕ್ಷಪಾತ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಓ, ಮಾಧ್ವರು ತಾರತಮ್ಯವನ್ನ ಹೇಳ್ತಾರೆ, ಅದು ಇನ್ಹ್ಯೂಮನ್ ಅಂತ. ಹೌದು, ಇನ್ಹ್ಯೂಮನ್ನೇ ಅದು. ಆ ತಾರತಮ್ಯ ಅನ್ನೋದು ಮನುಷ್ಯರು ಮಾಡಿದ್ದ ಆ ಅರ್ಥದಲ್ಲಿ. ಅವ್ರು ಹೇಳಿದ ಅಮಾನವೀಯ ಅಂದ್ರೆ ಮನುಷ್ಯತ್ವಕ್ಕೆ ವಿರುದ್ಧ ಅಂತ. ನಾವು ಮನುಷ್ಯತ್ವಕ್ಕೆ ವಿರುದ್ಧ ಅಂತಲ್ಲ, ಮನುಷ್ಯರು ಮಾಡಿದ್ದಲ್ಲ ಅದು, ಇರೋದು. ಆ ತಾರತಮ್ಯವನ್ನ ಹೊರಗಡೆ ಜನ ಪಕ್ಷಪಾತ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾವು ತಾನೇ ಗುರುತಿಸಿ, ಇಲ್ಲಪ್ಪ ಅದು ಹೈರಾರ್ಕಿ ಅಂತ ಹೇಳಬೇಕು, ಕ್ರಮ ಅಂತ ಹೇಳಬೇಕು. ಈ ತರಹದ ಪರಿಸ್ಥಿತಿ ಇದೆ. ಇರ್ಲಿ, ಯಾಕೆ ಹೇಳಿದ್ದು ಅಂತಂದ್ರೆ ಅದು ವ್ಯಕ್ತ ತರ. ಯಾಕೆಂದ್ರೆ ಮಹತ್ತತ್ವವು ಒಂದು ಹಂತದಲ್ಲಿ ನಮಗೆ ಅಪ್ರತಿಬುದ್ಧ. ನಾನು ಅನ್ನೋ ಪ್ರಜ್ಞೆ ಎಲ್ಲಿಂದ ಬರ್ತಾ ಇದೆ ಅನ್ನೋದೇ ಎಲ್ಲರಿಗೂ ಡೌಟ್. ನಾನು ಅಂದ್ರೆ ಮನಸ್ಸು ಅಂತ ಕೆಲವರು, ಇಲ್ಲ ನಾನು ಅಂತಂದ್ರೆ ಮೆದುಳು ಅಂತ ಕೆಲವರು, ನಾನು ಅಂದ್ರೆ ಹೃದಯ ಅಂತ ಕೆಲವರು. ನಾನು ಅಂದ್ರೆ ಏನು ಅನ್ನೋದೇ ನಮ್ಗಿನ್ನೂ ಸ್ಪಷ್ಟ ಆಗಿಲ್ಲ, ಯಾಕೆಂದ್ರೆ ನಾವು ಶಾಸ್ತ್ರ ಓದಿಲ್ಲ. ನಾನು ಎಂದರೇನು? ಮನಸ್ಸೋ ಬುದ್ಧಿಯೋ ಏನು? ಜೀವನ ನೆಲೆ ಏನು? ಅದೇ ನಾನು. ಆದರೆ ಅವ್ರಿಗೆ ಇನ್ನೂ ಕನ್ಫರ್ಮ್ ಆಗಿಲ್ಲ. ಏನೇನೋ ಸಿದ್ಧಾಂತ ಇನ್ನೂ ಬರ್ತಾನೆ ಇದೆ. ನೀವು ನೆಟ್ಟಲ್ಲಿ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ವಾಟ್ ಈಸ್ ದ ಸೋರ್ಸ್ ಆಫ್ ಐನೆಸ್? ನಾನು ಅನ್ನೋದಕ್ಕೆ ಏನು ಆಧಾರ ಅಂತಂದ್ರೆ ಗಾಬರಿಯಾಗುವ ವಿಚಾರಗಳೆಲ್ಲ ಬರುತ್ತೆ. ಕಡೆಗೆ ನಾನೋ ಬೇರೆಯವನು ಅಂತ ಸಂಶಯ ಬರಬೇಕು.
ಹಾಗಾಗೋಗುತ್ತೆ. ಅದರಿಂದಾಗಿ ನಾನು ಅನ್ನೋದೇ ವ್ಯಕ್ತ ಆದರೂ ಕೂಡ ಅವ್ಯಕ್ತದ ರೀತಿ. ನಾನು ಆದಮೇಲೆ ದೇಹ ಅನ್ನೋದಿದೆಯಲ್ಲ ಅದು ವ್ಯಕ್ತ ತರ, ಪ್ರಜ್ಞೆ ಅನ್ನೋದಿದೆಯಲ್ಲ ವ್ಯಕ್ತ ತರ, ಅದನ್ನು ಅಹಂಕಾರ ಅಂತ ಕರೆದು. ಆತ್ಮನ ಪ್ರಕರೋತಿ ಅಹಂಕಾರಂ ವ್ಯಕ್ತಾತ್ ವ್ಯಕ್ತತರಂ. ಯದಪ್ಯುಕ್ತಂ ಕಿಂ ವ್ಯಕ್ತಾವ್ಯಕ್ತತರಂ ಇತ್ಯತ್ರ ಬ್ರೂಮಃ. ವ್ಯಕ್ತಾವ್ಯಕ್ತತರಂ ನಾಮ ತೃತೀಯಂ ಪುರುಷ ಸಂಜ್ಞಕಂ. ಈ ವ್ಯಕ್ತ ಮತ್ತೆ ವ್ಯಕ್ತತರ ಇದೆರಡೂ ಒಳಗೊಂಡ ಒಂದು ಆಕೃತಿಯನ್ನು ಪುರುಷ ಅಂತ ಕರೀತಾರೆ. ತದೇತಯೋ ಉಭಯೋ ವಿರಿಂಚ ವೈರಿಂಚಯೋ ಏಕೈಕಸ್ಯ ಉತ್ಪತ್ತಿ. ಮಹತ್ತತ್ವದ ಅಭಿಮಾನಿ ಬ್ರಹ್ಮ, ಅಹಂಕಾರ ತತ್ವದ ಅಭಿಮಾನಿ ಸದಾಶಿವ. ವಿರಿಂಚಃ ಅಭಿಮಾನಿನಿ ಅವಿವೇಕ ಈರ್ಷ್ಯ ಕಾಮಃ ಕ್ರೋಧಃ ಲೋಭಃ ದರ್ಪಃ ಮೋಹಃ ಮಮಕಾರಶ್ಚ ಏತಾನಿ ಅಹಂಕಾರ ಪರ್ಯಾಯ ನಾಮಾನಿ ಭವಂತಿ. ಅಭಿಮಾನವನ್ನು ತಂದುಕೊಡುವವ ಅಹಂಕಾರ. ಅದರಿಂದಾಗಿ ಜನ ಅಹಂಕಾರ ಬೇರೆ, ಈ ಮುಂದೆ ಹೇಳುವ ಪದಾರ್ಥಗಳು ಬೇರೆ, ಆದರೆ ಅವೆರಡಕ್ಕೂ ಐಕ್ಯವನ್ನು ಹೇಳಿಬಿಡ್ತಾರೆ. ಗರ್ವ ಮತ್ತೆ ಅಹಂಕಾರ ಎರಡೂ ಒಂದೇ ಅಲ್ಲ. ಆದರೆ ಗರ್ವ ಇತ್ತು ನೋಡಿದ್ಯ ಅವನ ಅಹಂಕಾರ ಅಂತಾರೆ. ಯಾಕೆಂದ್ರೆ ರೂಟ್ ಯಾವುದು ಅಂದ್ರೆ ಗರ್ವ ಬರಲಿಕ್ಕೆ ನಾನು ಈ ಶರೀರ ಅನ್ನುವ ಭ್ರಮೆಯೇ. ಹೀಗಾಗಿ ಅಭೇದದಂತೆ ವ್ಯವಹಾರ ಮಾಡ್ತಾರೆ. ಅವಿವೇಕ ಬೇರೆ, ಅಹಂಕಾರ ಬೇರೆ. ಅವಿವೇಕ ಅಂತಂದ್ರೆ ಭೇದ ತಿಳಿಯದೇ ಇರೋದು. ಅಹಂಕಾರ ಬಂದ್ರೆ ನಾನೇ ದೇಹ ಅಂತ ಪ್ರಜ್ಞೆ ಬಂತು ಅಂದ್ರೆ ಅಹಂಕಾರದಿಂದ ಬಂತು, ಅದಕ್ಕೆ ಅವಿವೇಕ ಅಂದ್ಬಿಟ್ಟು. ಇನ್ನು ಕಾಮ, ಕ್ರೋಧ, ಲೋಭ, ದರ್ಪ, ಮೋಹ, ನನ್ನದು ಅಂತನ್ನುವ ಉತ್ಕಟ ಅಭಿಮಾನ, ಇದು ಎಲ್ಲ ಅಹಂಕಾರ ಅಲ್ಲ. ಆದರೆ ಅಹಂಕಾರವೇ ಇದಕ್ಕೆ ಮೂಲ. ಆದ್ದರಿಂದ ಇದನ್ನೆಲ್ಲ ಅಹಂಕಾರ ಅಂದ್ಬಿಡ್ತಾರೆ. ಅಹಂ ಕರ್ತೇತ್ಯಹಂಕರ್ತ ಸಸೃಜೆ ವಿಶ್ವಮೀಶ್ವರ ತೃತೀಯಮೇತಂ ಪುರುಷಂ ಅಭಿಮಾನ ಗುಣಂ ವಿದುಹು. ಅಹಂಕಾರದ ಬಗೆಗಿನ ವಿವೇಚನೆ ಸ್ಫುಟವಾಗಿ ಇಲ್ಲಿದೆ. ಅಂದರೆ ಮಧ್ವಾಚಾರ್ಯರು ಏನು ಭಾಗವತ ತಾತ್ಪರ್ಯಾದಿಗಳಿಗೆ ಭಾಗವತಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ, ಅದು ಪೂರ್ಣ ವ್ಯಾಸರಿಗೆ ಸಮ್ಮತ. ಅವರು ಅಭಿಮಾನಿಯನ್ನ ಹೇಳಿದ್ದು, ಅಭಿಮನ್ಯ ಮಾನವನ್ನ ಹೇಳಿದ್ದು, ಅದು ಯಾವುದೂ ಕೂಡ ವೇದವ್ಯಾಸರಿಗೆ ಅಸಮ್ಮತವಾದದ್ದಲ್ಲ. ಇನ್ನೊಂದು ರೀತಿಯಿಂದ ಹೇಳೋದಾದ್ರೆ ಜೇಬಿಂದ ತೆಗೆದದ್ದಲ್ಲ. ಅಹಂಕಾರಾತ್ ಯುಗಪದುತ್ಪಾದಯಾಮಾತ ಪಂಚಮಹಾಭೂತಾನಿ ಶಬ್ದ ಸ್ಪರ್ಶ ರೂಪರಸ ಗಂಧ ಲಕ್ಷಣಾನಿ ತಾನ್ಯೇವ ಬುದ್ಧ್ಯಂತ ಇತ್ಯೇವ ಆಹ. ಅಹಂಕಾರದ ದೇವತೆಯಾದ ಸದಾಶಿವನಿಂದ ಪಂಚಭೂತಗಳು ಹುಟ್ಟಿದವು, ಅದು ತಿಳಿಯುತ್ತವೆ. ಭೂತ ಸರ್ಗಮಹಂಕಾರಾತ್ ಯೋ ವಿದ್ವಾನವ ಬುದ್ಧತೆ ಸೋಭಿಮಾನಮತಿಕ್ರಮ್ಯ ಮಹಾಂತಂ ಪ್ರತಿಷ್ಠತೆ. ಯಾರು ರುದ್ರದೇವರ ಪಾತ್ರವನ್ನ ಸೃಷ್ಟಿಯಲ್ಲಿ ತಿಳ್ಕೊಳ್ತಾನೆ, ಅವನು ಅವರ ಅನುಗ್ರಹದಿಂದ ಅದರ ಮಿತಿಯನ್ನು ತಿಳಿದು ಬ್ರಹ್ಮದೇವರ ಬಳಿಗೆ ಹೋಗ್ತಾನೆ. ಅಂದರೆ ಬ್ರಹ್ಮದೇವರ ಅರಿವು ಬರುತ್ತೆ. ಯಾರಿಗೆ ರುದ್ರದೇವರ ಅನುಗ್ರಹ ಇರೋದಿಲ್ಲ ಅವರಿಗೆ ದೇಹಾತಿರಿಕ್ತ ಜೀವನ ಅರ್ಥವೇ ಆಗಲ್ಲ. ಯಾಕೆಂದ್ರೆ ಎಲ್ಲ ಅಜ್ಞಾನಕ್ಕೆ ಮೂಲ ದೇಹಾತಿರಿಕ್ತನಾದ ಜೀವ ಒಬ್ಬ ಇದ್ದಾನೆ ಅಂತ ತಿಳಿಯದೇ ಇರೋದು.
ಸೋಷಿಯಲಿಸಮ್ ಆಗಿರಬಹುದು, ಕಮ್ಯುನಿಸಮ್ ಆಗಿರಬಹುದು, ನಾಸ್ತಿಕರ ಪ್ರಶ್ನೆಗಳಾಗಿರಬಹುದು, ಅಗ್ನಾಸ್ಟಿಕ್ ಆಗಿರಬಹುದು, ಎಲ್ಲರದ್ದೂ ಕೂಡ ಎಲ್ಲಿ ಪ್ರಾಬ್ಲಮ್ ಅಂದ್ರೆ ದೇಹ ಬೇರೆ ಆತ್ಮ ಬೇರೆ ಅಂತ ತಿಳಿದ್ರೆ ಇದೆಲ್ಲ ಸ್ಫುಟ ಆಗ್ತಾ ಹೋಗುತ್ತೆ. ಇಲ್ಲಾಂದ್ರೆ ಅವ್ರು ಕೇಳೋ ಪ್ರಶ್ನೆನೇ ಇದು. ಸೋಷಿಯಲಿಸಮ್ ಅವರು ಕೇಳೋ ಪ್ರಶ್ನೆ ಇದು. ಈಗ ಒಂದು ಮಗು ಹುಟ್ಟತ್ತೆ, ಆ ಮಗು ಹುಟ್ಟುತ್ತಲೇ ಕುರುಡಾಗಿಯೋ ಕಿವುಡಾಗಿಯೋ ಕೈ ಇಲ್ಲದೆಯೋ ಇರುತ್ತೆ. ಆ ಮಗು ಮಾಡಿದ ತಪ್ಪೇನು? ತಪ್ಪಿಲ್ಲ, ಆದರೆ ಶಿಕ್ಷೆ ಇದೆ. ಅದರಿಂದಾಗಿ ಒಂದೋ ದೇವರಿಲ್ಲ. ನೀವು ಒಪ್ಪುವ ದೇವರನ್ನ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವನು ಅನ್ಯಾಯ ಮಾಡ್ತಾ ಇದ್ದಾನೆ. ಇದು ಇರುವಂಥದ್ದು. ಒಬ್ಳು ಕರೆನ್ ಆರ್ಮ್ಸ್ಟ್ರಾಂಗ್ ಅಂತ ಹೇಳಿ ಒಬ್ಳು ಚರ್ಚ್ ವಿಕಾರ ಆಗಿದ್ಲು. ಚರ್ಚಿನಲ್ಲಿ ಕೆಲಸ ಮಾಡ್ತಾ ಇದ್ಲು. ಅವಳಿಗೆ ಬಂದ ಪ್ರಶ್ನೆ ಏನಿದೆ ಅದಕ್ಕೆ ಉತ್ತರ ಸಿಗಲಿಲ್ಲ. ಅವಳು ನಾಸ್ತಿಕಳಾದ್ಲು. ಅವಳದೊಂದು ಪುಸ್ತಕ ಇದೆ, ಹಿಸ್ಟರಿ ಆಫ್ ಗಾಡ್ ಅಂತ. ಅದರಲ್ಲಿ ಉಪನಿಷತ್ತು ಡಿಸ್ಕ್ರೈಬ್ ಮಾಡಿದ, ಗೀತೆ ಡಿಸ್ಕ್ರೈಬ್ ಮಾಡಿದ ದೇವರನ್ನ ಅವಳು ಗಾಡ್ ಆಫ್ ಇಂಟೆಲೆಕ್ಟ್ಸ್ ಅಂತ ಕರೀತಾಳು. ಬುದ್ಧಿವಂತರು ದೇವರನ್ನ ಊಹಿಸಿದರೆ ಹೀಗೆ ಊಹಿಸ್ಲಿಕ್ಕೆ ಸಾಧ್ಯ, ಅಷ್ಟೇ ನಾನು ಒಪ್ಪೋದು ಅಂತ ಹೇಳ್ತಾಳೆ. ಮಧ್ವಾಚಾರ್ಯ ಸಿಕ್ಕಿಲ್ಲ ಅವಳಿಗೆ. ಬುದ್ಧಿವಂತರು ದೇವರನ್ನ ಕಲ್ಪಿಸಿದರೆ ಹೀಗೆ ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ. ಅಲ್ಲಿ ತನಕ ಒಪ್ಕೊಂಡಿದ್ದಾಳೆ. ನೀವು ಹೇಳಿದ್ದು ಕರೆಕ್ಟ್. ಬುದ್ಧಿವಂತರ ದೇವರು, ಅಟ್ಲೀಸ್ಟ್ ಈ ಚಿಂತನೆಯ ಹಿಂದೆ ಬುದ್ಧಿ ಇದೆ, ಇದನ್ನ ಡಿನೈ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದಷ್ಟು ಒಪ್ಪಿದ ಹಾಗಾಯ್ತು. ಅದನ್ನ ಸುಲಭವಾಗಿ ನಿರಾಕರಣೆ ಮಾಡ್ತಾಳೆ ಅವ್ರದನ್ನ. ಅದರಿಂದಾಗಿ ಇಲ್ಲಿ ಇರುವ ಸಮಸ್ಯೆ ಏನು ಅಂತಂದ್ರೆ, ಅಹಂಕಾರವನ್ನ ದಾಟಿ, ಅಂದ್ರೆ ಅಹಂಕಾರದ ಅಭಿಮಾನಿಯಾದ ಸದಾಶಿವನನ್ನ ಒಲಿಸಿ ಅಲ್ಲಿಂದ ಮುಂದೆ ಹೋಗಬೇಕು. ಮುಂದೆ ಹೋಗಲಿಕ್ಕಾಗದೇ ಇರೋದೇ ಈ ಎಲ್ಲ ಫಾಲ್ಸ್ ಫಿಲಾಸಫಿಗಳಿಗೆ ಕಾರಣ. ಭೂತೇಷು ಚಾಪ್ಯಹಂಕಾರಂ ಅಸದ್ರೂಪಸ್ತಥೋಚ್ಯತೆ ಪುನರ್ವಿಷಯ ಹೇಯತ್ವರ್ಥೆ ಸಮನಸ್ಸಂಗಕ ಸ್ಮೃತಃ. ಇನ್ನು ಪಂಚಭೂತಗಳಲ್ಲಿ ಈ ಅಹಂಕಾರ ತೊಡಗಿದಾಗ ಏನಾಗತ್ತೆ? ಈ ಅಹಂಕಾರವನ್ನ ಮನಸ್ಸು ಅಂತ ಕರೀತಾರೆ. ಇದನ್ನು ದಾಟಬೇಕಾಗತ್ತೆ. ವಿಖರಾದ್ ವೈಖರಂ ಯುಗಪದಿಂದ್ರಿಯೈ ಸಹ ಉತ್ಪಾದಯತಿ. ಶ್ರೋತ್ರಂ ಘ್ರಾಣಂ ಚಕ್ಷು ಜಿಹ್ವಾ ತ್ವಕ್ ಇತ್ಯೇತಾನಿ ಶಬ್ದ ಸ್ಪರ್ಶ ರೂಪ ರಸ ಗಂಧಾನ್ ಅವಬುದ್ಧ್ಯಂತ ಇತಿ ಪಂಚಬುದ್ಧೀಂದ್ರಿಯಾಣಿ ವದಂತಿ ಏವಮಾಹುಃ ಆಚಾರ್ಯಾಃ. ಇನ್ನು ವ್ಯಕ್ತಾವ್ಯಕ್ತವಾಗಿರೋದು ಇನ್ನೊಂದು ತತ್ವ ಇದೆ. ಯಾವುದು ಅಂದರೆ ನಮ್ಮ ಇಂದ್ರಿಯಗಳು. ನಮ್ಮ ಇಂದ್ರಿಯಗಳನ್ನ ಖಚಿತವಾಗಿ ನಾವು ನೋಡಿದವರಲ್ಲ. ಕಣ್ಣು ಕಾಣುತ್ತೆ ಅಂತ, ಎದುರುಗಡೆ ರೂಪ ಕಾಣುತ್ತೆ ಅಂತ ಕಣ್ಣಿದೆ ಅಂತ ಹೇಳೋದೇ ವಿನಃ, ಗೋಳಕವನ್ನ ಕಣ್ಣು ಅಂತ ಸ್ಥೂಲವಾಗಿ ಗುರುತಿಸೋದೇ ವಿನಃ ಗೋಳಕವೇ ಕಣ್ಣಲ್ಲ. ಈ ರೀತಿ ಇನ್ನು ವಾಕ್, ಹಸ್ತವು, ಪಾದ, ಪಾಯು, ಆನಂದ, ಇದು ಪಂಚಕರ್ಮೇಂದ್ರಿಯಗಳು. ಆದಿತ್ಯ ಅಶ್ವಿನೌ ನಕ್ಷತ್ರಾಣಿ ಏತಾನಿ ಇಂದ್ರಿಯಾಣಾಂ ಪರ್ಯಾಯ ನಾಮಾನಿ ಭವಂತಿ. ಇದನ್ನ ಆದಿತ್ಯ, ಅಶ್ವಿಗಳು, ನಕ್ಷತ್ರಗಳು ಅಂತ ಕರೀತಾರೆ. ಏವಮಾಹ ಅಹಂಕಾರಾತ್ ತಥಾ ಭೂತಾನಿ ಉತ್ಪಾದ್ಯ ಮಹದಾತ್ಮನೋಃ ವೈಖರತ್ವಂ ತಥೋ ಜ್ಞಾತ್ವಾ ವೈಖರೋ ವಿಷಯಾತ್ಮಕಃ. ಇದನ್ನ ವೈಖರ ಅಂತ ಕರೀತಾರೆ. ವೈಖರ ಅಂದ್ರೆ ಏನು ಗೊತ್ತಾ?
ಇಂದ್ರಿಯಕ್ಕೆ ಯಾವುದು ಗೋಚರವಾಗತ್ತೋ ಅದು. ಮಾತನ್ನು ವೈಖರಿ ಅಂತ ಕರೀತಾರೆ. ಮಾತಿಗೆ 4 ಆಯಾಮಗಳಿದೆ. ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅಂತ. ಅಲ್ಲಿ ವೈಖರಿ ಅಂದ್ರೆ ಏನು? ಮನುಷ್ಯರಿಗೆ ಗೋಚರವಾಗುವಂಥದ್ದು ವೈಖರಿ. ಅಲ್ಲಲ್ಲ, ಹೇಳ್ತಾನೆ ವೈಖರಿ. ಆ ರೀತಿ ಇಲ್ಲಿ ಇಂದ್ರಿಯಗಳು ವೈಖರ ಅಂದ್ರೆ ಏನು? ವಿಖರ ಗೋಚರವಾಗಿದೆ. ವಿಖರ ಅಂದ್ರೆ ಏನು? ವಿಶಿಷ್ಟವಾದ, ಖ ಇಂದ್ರಿಯದ, ರ ಆನಂದ, ವಿಖರ. ಮಹಾಪ್ರಾಣ. ಹೌದು. ಈ ವಿಖರ ಗೋಚರವಾದದ್ದು ವೈಖರ. ಈ ಇಂದ್ರಿಯದಿಂದ ಅಭಿವ್ಯಕ್ತವಾಗುವಂತಹ ಮಾತು ಆಮೇಲೆ ವೈಖರಿ ಅಂತಾಯ್ತು. ಹೀಗಾಗಿ ವೈಖರಿ, ಇದನ್ನ ವೈಖರ ಅಂತ ಕರೀತಾರೆ ಇಂದ್ರಿಯಗಳು. ಇದನ್ನ ತಿಳಿದವ ಮಾನವ. ಏಕೆಂದ್ರೆ ಪ್ರಜ್ಞಾವಂತ. ಮನು ಅಂದ್ರೆ ಪ್ರಜ್ಞಾವಂತ ಅಂತ. ಮಹರ್ಷಯ ಸಪ್ತಪೂರ್ವೇ ಚತ್ವಾರೋ ಮನವಸ್ತಥಾ. ಅಲ್ಲಿ ಮನವಃ ಅಂದ್ರೆ ಮನವೋ ಬೋಧರೂಪತ್ವಾತ್ ಅಂತ ಮಧ್ವಾಚಾರ್ಯರ ಭಾಷ್ಯ. ಮನು ಅಂತಂದ್ರೆ ಪ್ರಜ್ಞಾವಂತ. ದೇವತೆಗಳು ಮನುಗಳು. ಯಾಕೆ ಅಂದ್ರೆ ಸಹಜವಾದ ಪ್ರಜ್ಞೆ ಇದೆ. ಅವರು ಶಾಸ್ತ್ರವನ್ನ ನಿರಂತರ ಓದಿ ಅರಗಿಸಿಕೊಂಡು ಚಿಂತನ ಮಂಥನ ಮಾಡಬೇಕಾಗಿಲ್ಲ. ಸಹಜವಾದ ಅರಿವು ಅವರಿಗೆ. ಅದಕ್ಕೆ ಅವ್ರನ್ನ ಏನಂತ ಕರೀತಾರೆ? ಮನುಗಳು. ಆಮೇಲೆ ಋಷಿಗಳು, ಮಾನವರು. ಮನುಷ್ಯೋತ್ತಮರು, ರಾಜರು, ಮಾನವರು ಅಂತ. ಮಧ್ವರ ಗೀತಾಭಾಷ್ಯ ತಾತ್ಪರ್ಯವನ್ನ ಪರೀಕ್ಷೆ ಮಾಡಬೇಕು. ಹೇಗೆ ಆಚಾರ್ಯರು ಹೇಳಿದ್ರು ಅಂತ. ಅದಕ್ಕೆ ಇಡೀ ಶಾಂತಿ ಪರ್ವವನ್ನು ಓದಬೇಕಾಗತ್ತೆ. ಬೇರೆಯವರ ರೀತಿ ಗೀತೆಗೆ ವ್ಯಾಖ್ಯಾನ ಮಾಡಿದ್ರೆ ಮೋಕ್ಷ ಧರ್ಮ ಪರ್ವ ಅರ್ಥ ಆಗಲ್ಲ. ಆಚಾರ್ಯರು ಗೀತಾ ಭಾಷ್ಯದ ತುಂಬ ಮೋಕ್ಷ ಧರ್ಮ ಅಂತ ಉಲ್ಲೇಖಿಸ್ತಾರೆ. ಯದಪ್ಯುಕ್ತಂ ಕಥಿತತ್ವಾನಿ ಭವಂತಿ. ಮತ್ತೆ ನೀನು ಕೇಳಿದೆ ತತ್ವಗಳು ಏನು ಅಂತ. ಹಿಂದೆ ಹೇಳಿದ್ದೆ ತತ್ವಗಳು. ಈ ತತ್ವವನ್ನ ತಿಳಿಯಬೇಕು. ತತ್ವಾನ್ಯೇತಾನ್ಯಥೋಕ್ತಾನಿ ಯಥಾವದ್ಯೋನು ಬುದ್ಧ್ಯತೆ ನ ಸ ಪಾಪೇನ ಲಿಪ್ಯೇತ ನಿರ್ಮುಕ್ತ ಸರ್ವಸಂಕರಾತ್. ಯಾರು ತತ್ವವನ್ನ ಹಿಂದೆ ಹೇಳಿದಂತೆ ತಿಳಿಯುತ್ತಾರೆ ಅವನು ಪಾಪ ಲೇಪಕ್ಕೆ ಒಳಗಾಗೋದಿಲ್ಲ. ಅಂದರೆ ಮನಸ್ಸು ಯಥಾರ್ಥವಾಗಿರುತ್ತೆ, ಶುದ್ಧವಾಗಿ ಇರುತ್ತೆ. ಇನ್ನು ತತ್ವಗಳಲ್ಲಿ ಮೊದಲು ಯಾವುದು, ನಡುವೆ ಬಂದದ್ದು ಯಾವುದು, ಮುಂದೆ ಬರೋದು ಯಾವುದು ಅಂತ ಕೇಳಿದಿ. ಏತದಾದ್ಯಂ ಮಧ್ಯಮಂ ಪ್ರೋಕ್ತಂ ಬುದ್ಧ್ಯಾದೀನಿ ತ್ರಯೋವಿಂಶತಿ ತತ್ವಾನಿ ವಿಶೇಷ ಪರ್ಯವಸಾನಾನಿ ಜ್ಞಾತವ್ಯಾನಿ ಭವಂತೀತ್ಯೇವಮಾಹ. ಇದನ್ನ ತಿಳಿಬೇಕು. ಯಾರು ತಿಳಿಬೇಕು? ಈ ತತ್ವವನ್ನು ತಿಳಿಯಲಿಕ್ಕೆ ಎಲ್ಲರಿಗೂ ಅಧಿಕಾರ ಇದೆ ಅಂತಾರೆ. ದೇವದತ್ತ, ಯಜ್ಞದತ್ತ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಚಂಡಾಲ, ಪುಲ್ಕಸಾದಿರೇತಾನಿ ಜ್ಞಾತವ್ಯಾನಿ ಬುದ್ಧ್ಯಾದೀನಿ ವಿಶೇಷ ಪರ್ಯವಸಾನಾನಿ ಮಂತವ್ಯಾನಿ ಪ್ರತ್ಯೇತವ್ಯಾನಿ ಉಕ್ತಾನಿ. ಇವರೆಲ್ಲರೂ ತಿಳಿಬೇಕು. ಇವರೆಲ್ಲ ತತ್ವದಿಂದ ಉಂಟಾದ ಶರೀರವನ್ನು ಹೊಂದಿರ್ತಾರೆ, ಬುದ್ಧಿ ತತ್ವವನ್ನು ಒಳಗೊಂಡಿರ್ತಾರೆ.
ಯಾಕೆ ಅಂದರೆ ಯಾರದೇ ಶರೀರ ಈ ಇಷ್ಟೇ ತತ್ವದಿಂದ ತಾನೇ ಉಂಟಾಗಿರೋದು. ಪಂಚಭೂತಗಳು, ಪಂಚ ವಿಷಯಗಳು ಅದೇ ಇರುತ್ತೆ ಎಲ್ಲರಿಗೂ. ಏತದಾದ್ಯಂ ಮಧ್ಯಮಂ ಚ. ನೋಡಪ್ಪ, ಈ ತತ್ವವೇ ಮೊದಲು, ಈ ತತ್ವವೇ ನಡುವೆ ಇರುವಂಥದ್ದು. ಕೇಚಿದಾಹುರಾಚಾರ್ಯಾ, ಕೆಲವರು ನಿರೂಪಣೆ ಮಾಡ್ತಾರೆ. ಅಹಂ ಇತ್ಯೇತದಾತ್ಮಕಂ ಸಶರೀರ ಸಂಘಾತಂ ತ್ರಿಷು ಲೋಕೇಶು ವ್ಯಕ್ತಂ ಅವ್ಯಕ್ತ ಸೂಕ್ಷ್ಮಾಧಿಷ್ಠಿತಂ ಏತದ್ದೇವದತ್ತ ಸಂಜ್ಞಕಂ. ಕೆಲವರು ಒಂದು ಸ್ವಲ್ಪ ಭಿನ್ನವಾಗಿ ಅಂತ ಅನ್ಸತ್ತೆ, ಆದರೆ ಇದಕ್ಕೆ ಸಂವಾದಿಯಾಗಿಯೇ ಇದೆ ಅದು. ನಾನು ಅನ್ನುವ ಪ್ರಜ್ಞೆಯನ್ನು ಒಳಗೊಂಡ ಶರೀರ, ಆ ಶರೀರದ ಒಳಗೆ ತೋರುವ ಇಂದ್ರಿಯಗಳು, ಇದು ಎಲ್ಲವೂ ಸೇರಿ ದೇವದತ್ತ ಅಂತ ಆಗಿರೋದು. ಅಂದರೆ ಒಬ್ಬ ಮನುಷ್ಯ. ದೇವದತ್ತ ಅನ್ನೋದು ಒಬ್ಬ ಮನುಷ್ಯ. ಈಗ ರಾಮ ಇದ್ದ ಹಾಗೆ. ಉದಾಹರಣೆ ಕೊಡ್ಲಿಕ್ಕೆ ಒಂದು ಹೆಸರು. ದೇಹಿನಾಂ ಯೋಗ ದಶಂ ಅಪುರುಷದ ರಚನಾನಾಂತು ಪಂಚವಿಂಶತಿ ತತ್ವಾನಾಂ ಬುದ್ಧ್ಯಮಾನ ಅಪ್ರತಿಬುದ್ಧಯೋ ವ್ಯತಿರಿಕ್ತಂ ಉಪೇಕ್ಷಕಂ ಶುಚಿ ವ್ಯಭ್ರಮಿತ್ಯಾಹುರಾಚಾರ್ಯಾ. ದೇಹಿಗಳು 25 ತತ್ವಗಳನ್ನು ಒಳಗೊಂಡಿರುವವರು. ಎಲ್ಲರ ಶರೀರವೂ 25 ತತ್ವಗಳನ್ನು ಒಳಗೊಂಡಿರುತ್ತೆ, ಆದರೆ ತಿಳಿದವರು ಅಂತ. 25 ತತ್ವಗಳನ್ನು ಒಳಗೊಂಡಿರುವವರು ಅಂದರೆ 25 ತತ್ವಗಳ ಬಗ್ಗೆ ತಿಳಿದವರು. ಯೋಗ ಯಾವುದು? 25 ತತ್ವಗಳು, ಅದರ ಜ್ಞಾನ. ಇದರಿಂದ ಆಚೆ ಒಬ್ಬ ಇರ್ತಾನೆ, ಅವನು ಶುಚಿ. ಅವನನ್ನ ಕುರಿತು ಚಿಂತಿಸಬೇಕು ಅಂತ ಆಚಾರ್ಯರು ಹೇಳ್ತಾರೆ. ಗೀತೆಯಲ್ಲಿಯೂ ಮುಂದೆ 18ನೇ ಅಧ್ಯಾಯದಲ್ಲಿ ಕೆಲವರು ಹೀಗೆ ಹೇಳ್ತಾರೆ, ಕೆಲವರು ಹೀಗೆ ಹೇಳ್ತಾರೆ ಅಂತ. ಆ ಎಲ್ಲ ಮಾತುಗಳು ಕೂಡ ಕೃಷ್ಣನಿಗೆ ಒಪ್ಪಿಗೆ ಅಂತ ಅಲ್ಲಿಂದಲೇ ಗೊತ್ತಾಗತ್ತೆ. ಚತುರ್ವಿಂಶತಿ ತತ್ವಜ್ಞ ಅವ್ಯಕ್ತೆ ಪ್ರತಿಷ್ಠತಿ. 24 ತತ್ವವನ್ನು ತಿಳಿದವನು ಅವ್ಯಕ್ತವನ್ನೇ ಕೊನೆ ಅಂತ ಅಂದುಕೊಳ್ತಾನೆ. ಪಂಚವಿಂಶತಿ ತತ್ವಜ್ಞ ವ್ಯಕ್ತಮಪ್ಯಧಿತಿಷ್ಠತಿ. 25ನೆಯ ತತ್ವವನ್ನು ತಿಳಿದವನು ವ್ಯಕ್ತವನ್ನೂ ಅವ್ಯಕ್ತವನ್ನೂ ಬೆಸೆಯುತ್ತಾನೆ. ಯದ್ಯಪಿ ಉಕ್ತಂ ಕಿಮಧ್ಯಾತ್ಮಂ ಅಧಿಭೂತಂ ಅಧಿದೈವತಮಿತಿ. ನೀನು ಕೇಳಿದಿ ಅಧ್ಯಾತ್ಮ ಅಂದ್ರೇನು, ಅಧಿಭೂತ ಅಂದ್ರೇನು, ಅಧಿದೈವತ ಅಂದ್ರೇನು? ಅವೆಲ್ಲ ಬೆಸೆದುಕೊಂಡಿದೆಯಪ್ಪ. ಪಾದವು ಅಧ್ಯಾತ್ಮಂ. ಪಾದ ಅಂತನ್ನೋದು ಈ ದೇಹದಲ್ಲಿ ತೋರುವಂಥದ್ದು. ಜೀವನ ಒಳಗಡೆ ಇರುವಂತಹ ಒಂದು ಶಕ್ತಿ. ಗಂತವ್ಯಂ ಅಧಿಭೂತಂ, ಇದರ ಎಕ್ಸ್ಪ್ರೆಷನ್, ಇದರ ಒಂದು ಅಭಿವ್ಯಕ್ತಿ. ಅದು ಗುರಿ, ನೆಲ, ಅದರ ಮೂಲಕನೇ ಹೋಗಬೇಕು. ವಿಷ್ಣು ಅಧಿದೈವತಂ, ಜಯಂತನ ಒಳಗಡೆ ಇರುವ ಯಜ್ಞ ಅಥವಾ ವಿಷ್ಣು, ಅವರು ಈ ಪಾದದ ದೇವತೆಗಳು. ಪಾಯು ಅಧ್ಯಾತ್ಮಂ, ದೇಹದ ಒಳಗಡೆಯ ಭಾಗದಲ್ಲಿರುವಂಥದ್ದು ಪಾಯು, ಅದರಿಂದ ವಿಸರ್ಜನೆ ಅನ್ನೋದು ಗೊತ್ತಾಗುವಂಥದ್ದು ಅಧಿಭೂತ. ಇದರ ದೇವತೆ ಯಾರು ಅಂದರೆ ಮಿತ್ರ. ಆನಂದ ಅನ್ನೋದು ಒಳಗಡೆ ಇರುವಂಥದ್ದು ಅಧ್ಯಾತ್ಮ. ಅನುಭವ ಅಂತನ್ನೋದು ಅಧಿಭೂತ, ಭೂತವನ್ನು ಅವಲಂಬಿಸಿ ಇರುವಂಥದ್ದು. ಪ್ರಜಾಪತಿ, ದಕ್ಷ ಪ್ರಜಾಪತಿ ದೇವತೆ. ಹಸ್ತ ಅಂತನ್ನೋದು ಒಳಗಡೆ ಇರುವಂಥದ್ದು. ಕರ್ತವ್ಯ ಅಂತನ್ನೋದು ಹೊರಗಡೆ ಅಭಿವ್ಯಕ್ತವಾಗುವಂಥದ್ದು. ಇದರ ದೇವತೆ ಇಂದ್ರ.
ಇವೆಲ್ಲ ತತ್ವನ್ಯಾಸದಲ್ಲಿ ಇರುವಂಥದ್ದು. ಮಾತು ಅನ್ನೋದು ಅಧ್ಯಾತ್ಮ. ಆ ಅಭಿವ್ಯಕ್ತಿ ಇದೆಯಲ್ಲ ಅದು ಅಧಿಭೂತ. ಸೂರ್ಯನೇ ಅಧಿದೈವ. ಮಾತಿದೆ ಅಗ್ನಿ. ಈ ಸೂರ್ಯ ಅಧಿದೈವ ಅಂತ ಯಾಕೆ ಹೇಳಿದ್ರು? ವಾಗಭಿಮಾನಿಗಳು ಸ್ವಾಹ ಇದ್ದಾಳೆ, ಆಮೇಲೆ ಅಗ್ನಿಯನ್ನು ವಾಗಭಿಮಾನಿ ಅಂತ ಹೇಳ್ತಾರೆ. ಸೂರ್ಯ ಯಾಕೆ? ಹೌದು, ಆದರೆ ಕೆಲವೊಮ್ಮೆ ದೇವರು ಸೂರ್ಯನ ಒಳಗಡೆ ಇದ್ದು ಎಲ್ಲ ವರ್ಣ ಪ್ರಪಂಚವನ್ನ ನಿಯಂತ್ರಿಸ್ತಾ ಇದ್ದಾನೆ ಅಂತ ಉಪನಿಷತ್ತಿನಲ್ಲಿ. ಹೀಗಾಗಿ ಸೂರ್ಯ ಅಂತ ಹೇಳ್ತಾರೆ. ಸೂರ್ಯ ಆದರೆ ಸೂರ್ಯನ ಒಳಗಡೆ ಇರುವ ನಾರಾಯಣ. ಅವನ ಮಗಳೇ ಸೂರ್ಯಸ್ಯ ದುಹಿತ. ಯಾರು? ಭಾರತೀ ದೇವಿ. ಮತ್ತೆ ಸರಸ್ವತಿ. ಹೀಗಾಗಿ ಸೂರ್ಯ ಅಂತ ಹೇಳುದು. ಇನ್ನು ಒಳಗಡೆ ಇರೋದು ಮೂಗು. ಅದು ಮೂಗಿದೆ ಅಂತ ಗೊತ್ತಾಗೋದು ಹೇಗೆ? ಪರಿಮಳ ಬಂದಾಗ ಅಥವಾ ದುರ್ವಾಸನೆ ಬಂದಾಗ. ಭೂಮಿ ಅನ್ನೋದು ದೇವತೆ. ಭೂಮಿಯಿಂದ ಗಂಧ ಅನ್ನೋದು ಅಭಿವ್ಯಕ್ತ ಆಗೋದು. ಕಿವಿ ಅನ್ನೋದು ದೇಹದ ಒಳಗಡೆ ಇರೋದು. ಕಿವಿ ಯಾರಿಗೆ ಕಾಣಿಸುತ್ತೆ? ಇದು ಕಾಣಿಸೋದು ಗೋಳಕ. ಕೇಳಬೇಕಾದದ್ದು ಸದ್ದು ಹೊರಗಡೆ ಎಲ್ಲರಿಗೂ ಗೊತ್ತಾಗುತ್ತೆ. ಅದು ಹೊರಗಡೆಯ ಸದ್ದನ್ನು ಈ ಕಿವಿ ಗ್ರಹಿಸುತ್ತೆ. ಹೇಗೆ ಎಳ್ಕೊಳತ್ತೆ ಅದು ಗೊತ್ತಿಲ್ಲ, ಅಷ್ಟೇ ಗೋಚರ ಆಗುತ್ತೆ. ಆಕಾಶವೇ ದೇವತೆ. ಆಕಾಶಾಭಿಮಾನಿಗಳಾದ ಅಷ್ಟೂ ಜನ ಇದ್ದಾರೆ. ದಿಕ್ಪಾಲಕರೆಲ್ಲರೂ, ಅಶ್ವಿದೇವತೆಗಳೆಲ್ಲರೂ, ಅಶ್ವಿದೇವತೆಗಳೆಲ್ಲ. ಇನ್ನು ಕಣ್ಣು ಅನ್ನೋದು ಒಳಗಡೆ ಇರುವಂಥದ್ದು ಅಧ್ಯಾತ್ಮ. ಕಾಣಬೇಕಾದದ್ದು ಅಧಿಭೂತ. ಸೂರ್ಯ ಅಧಿದೈವತ. ಅವನು ಬೆಳಕಿತ್ತರೆ ಉಂಟು. ನಾಲಿಗೆ ಅನ್ನೋದು ಒಳಗಡೆ ಇರುವಂಥದ್ದು. ರಸ ಅಂತನ್ನೋದು ಗೋಚರ ಆಗುವಂಥದ್ದು. ನೀವು ಖಾರವನ್ನ, ವಿಪರೀತ ಉಪ್ಪನ್ನ ದೇಹದ ಮೇಲೆ ಹಾಕೊಂಡ್ರು ಅದೇ ಪರಿಣಾಮ ಆಗೋದು. ಸ್ವಲ್ಪ ಗಾಯ ಆಗ್ಬಿಟ್ಟಿದ್ರಂತೂ ಇನ್ನು. ರಸ ಅನ್ನೋದು ಕೆಲವೊಮ್ಮೆ ಹೊರಗಡೆಯಿಂದಲೂ ಗೋಚರ ಆಗುತ್ತೆ. ನೀರು ಅಧಿದೈವ. ನೀರಿನ ಅಭಿಮಾನಿ ಬುಧ ಇದ್ದಾನೆ, ವರುಣ ಇದ್ದಾನೆ, ಅವರು ಅಧಿದೈವತೆ. ಚರ್ಮ ಅನ್ನೋದು ದೇಹದ ಒಳಗಡೆ ಇರುವಂಥದ್ದು. ಸ್ಪೃಷ್ಟವಾದ ವಸ್ತು ಅಧಿಭೂತ. ವಾಯು ಅಧಿದೈವ. ಪ್ರವಾಹವಾಯು. ಮನಸ್ಸು ಅಂತನ್ನೋದು ಅಧ್ಯಾತ್ಮ. ತಿಳಿಯಬೇಕಾದದ್ದು ಅನ್ನೋದು ಅಧಿಭೂತ. ಚಂದ್ರ ಅನ್ನೋನು ಮನಸ್ಸಿನ ದೇವತೆ. ಅಹಂಕಾರವೇ ಅಧ್ಯಾತ್ಮ. ನಾನು ಅನ್ನುವ ಪ್ರಜ್ಞೆ ಎಲ್ಲಿ ಬರುತ್ತೆ? ದೇಹಕ್ಕೆ ಸೀಮಿತವಾಗಿ ಇರುತ್ತೆ. ಅಭಿಮಾನ ಅನ್ನೋದು ಕಾಣುತ್ತೆ, ಅಧಿಭೂತ. ವಿರಿಂಚ ಬ್ರಹ್ಮದೇವರು ಅಧಿದೈವ. ಬುದ್ಧಿ ಅನ್ನೋದು ಅಧ್ಯಾತ್ಮ. ತಿಳಿಯಬೇಕಾದ ವಸ್ತು ಅಂತನ್ನೋದು ಹೊರಗಡೆಯಿಂದ ಕಾಣುತ್ತೆ, ಅಧಿಭೂತ. ಜೀವನೇ ಇದರ ಒಳಗಡೆ ಇರುವವ ಅಥವಾ ಜೀವನ ಅಂತರ್ಯಾಮಿಯಾದ ದೇವತೆಗಳು. ಏತಾವದಧ್ಯಾತ್ಮಂ ಅಧಿಭೂತಂ ಅಧಿದೈವತಂ ಚ ಸರ್ವತ್ರ ಪ್ರತ್ಯೇತವ್ಯಾನಿ. ಹೀಗೆ ಪ್ರತಿಯೊಂದು ವಸ್ತುಗಳಲ್ಲಿಯೂ ಈ ಮೂರು ವಿಭಾಗವನ್ನ ಮಾಡತಕ್ಕದ್ದು. ಇದು ಎಲ್ಲ ಕಡೆ ಇದೆ. ಬ್ರಾಹ್ಮಣೇ ನೃಪತೌ ಕೀಟೆ ಸ್ವಪಾಕೆ ಶುನಿಹಸ್ತಿನಿ ಪುತ್ರಿಕಾ ದಂಶ ಮಶಕೆ ವಿಹಂಗೇತ ಸಮಂ ಭವೇತ್. ಇದು ಎಲ್ಲ ಕಡೆ ಸಮ. ಬ್ರಾಹ್ಮಣನಲ್ಲಿ, ರಾಜನಲ್ಲಿ, ಕೀಟದಲ್ಲಿ, ಚಂಡಾಲನಲ್ಲಿ, ನಾಯಿಯಲ್ಲಿ, ಆನೆಯಲ್ಲಿ, ಮಕ್ಕಳಲ್ಲಿ, ಸೊಳ್ಳೆಯಲ್ಲಿ, ನೊಣದಲ್ಲಿ, ಹಕ್ಕಿಯಲ್ಲಿ. ಇದು ಸರ್ವತ್ರ ಸಮದರ್ಶಿನ ಅನ್ನೋದಕ್ಕೆ ಇದು ಒಂದು ವ್ಯಾಖ್ಯಾನ ಆಯಿತು. ಅಧಿಭೂತ ಅಧಿದೈವ ಅಧ್ಯಾತ್ಮಗಳು
ಎಲ್ಲ ಕಡೆ ಇರ್ತಾವೆ ಅಂತ ಯಾರು ಚಿಂತನೆ ಮಾಡ್ತಾನೆ, ಪ್ರತಿಯೊಂದು ಶರೀರದಲ್ಲಿಯೂ ಇವರು ಇರ್ತಾರೆ ಅಂತ ಯಾರು ಚಿಂತನೆ ಮಾಡ್ತಾನೆ ಅವರೂ ಸಮದರ್ಶಿಗಳು. ಹೊಸ ವ್ಯಾಖ್ಯಾನ ಆಯ್ತು. ಹೀಗೆ ನಾವು ಇಷ್ಟನ್ನು ನೋಡಿದ್ದೇವೆ. ಇದು ಉಳಿದದ್ದೇನಿದೆ ಅದನ್ನ ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.